ಹಾಯ್ ಎಲ್ಲರಿಗೂ. ಇವತ್ತು ಪ್ರಹ್ಲಾದ ಬೆಳೆಸಿರೋ ಈರುಳ್ಳಿನ ನೋಡೋಣ. ಈ ಈರುಳ್ಳಿ ಸಿಪ್ಪೆ ಯಾಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ ಇವತ್ತು ಅಂತಂದರೆ, ನಮ್ಮ ತೆಲುಗು ಚಾನಲಲ್ಲಿ ಯೂಟ್ಯೂಬು ಸೊಪ್ಪು ಪಕೋಡ ಅಂತ ಮಾಡ್ತಾ ಇದ್ದೀನಿ. ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಿಗೋಸ್ಕರ ಬೇಕಾಗಿದೆ ಹಾರ್ವೆಸ್ಟ್ ಮಾಡಿಬಿಡು ಅಂದರೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ. ಪ್ರಹ್ಲಾದನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅವನೇ ಬೆಳೆಸಿರೋದು ಇದು. ಮನೇಲಿ ಹೇಗೆ ಬೆಳೆಸೋದು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ. ಚಿಕ್ಕ ಹುಡುಗ 14 ಇಯರ್ಸ್ ಹುಡುಗ ಮನೆಯಲ್ಲೇ ವೆಜಿಟೇಬಲ್ಸ್ನ ಬೆಳೆಸ್ತಾ ಇದ್ದಾನೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ನಮಗೆ. ನೋಡಿ, ಇದನ್ನಲ್ಲದೇ ಇನ್ನೂ ಎಷ್ಟೊಂದು ವೆಜಿಟೇಬಲ್ಸ್ ಬೆಳೆಸಿದ್ದಾನೆ ಅವನು. ಹಳೆ ವೀಡಿಯೋಸ್ ಇದ್ದಾವೆ, ಬೇಕಾದರೆ ನೀವೇ ನೋಡಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ತೆಗ್ದಿಲ್ಲ, ಅವನೇ ತೆಗ್ದವನೇ, ಅದಕ್ಕೆ ಕರೆಕ್ಟಾಗಿ ಬಿಡಲಿಲ್ಲ. ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ವಿಡಿಯೋ ತೆಗ್ದಿದ್ದಾನೆ ಹಾರ್ವೆಸ್ಟ್ ಮಾಡೋದು. ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಅದಕ್ಕೆ ಕರೆಕ್ಟಾಗಿ ಮಾಡಲಿಲ್ಲ. ಅವನು ಎಡಿಟ್ ಮಾಡೋಕ್ಕೆ ನಾನು ಕರೆಕ್ಟಾಗಿ ಬಂದಿಲ್ಲ. ಅದರಲ್ಲಿ ಬೇರೆ ಏನೋ ಸೊಪ್ಪು ಹಾಕಿದ್ದಾನೆ ನೋಡಿ, ಸೈಡ್ಗಳಲ್ಲಿ ಮೊಳಕೆ ಬಂದಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಅದು ಕಿತ್ತೋಗ್ತಾ ಇದೆ. ಆ ಥರ ಹಾಕಬಾರ್ದು ಅಂತ ಲಾಸ್ಟ್ ಟೈಮು ಹೇಳಿದ್ದೆ ನಾನು ಅವನಿಗೆ. ನೋಡಿ, ಈ ಸೊಪ್ಪನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸೊಪ್ಪು ಟೊಮೊಟೊ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ, ಈ ಸೊಪ್ಪನ್ನ ಏನಂತಾರೆ ಅಂತ ಸ್ವಲ್ಪ ಹೇಳಿ ನನಗೆ. ಮಸ್ಸೊಪ್ಪದಲ್ಲಿ ಹಾಕ್ತಾರೆ ಇದನ್ನು, ಮಸ್ಸೊಪ್ಪು ಸೊಪ್ಪು ಅಂತ ಅಂತಾರೆ ಅನಿಸುತ್ತೆ. ಸೊಪ್ಪು ಹೆಸರು ಗೊತ್ತಿಲ್ಲ, ಆದರೆ ಮಸ್ಸೊಪ್ಪಲ್ಲಿ ಯೂಸ್ ಮಾಡ್ತಾರೆ. ಟೊಮೊಟೊ ಮತ್ತು ಈ ಸೊಪ್ಪು ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ಇದು 100 ಗ್ರಾಮ್ ಗೊಜ್ಜು ತಿಂದರೆ, ಈ ಸೊಪ್ಪಿನಿಂದ ಗೊಜ್ಜು ಮಾಡಿ 100 ಗ್ರಾಮ್ ತಿಂದರೆ ಎಷ್ಟು ಒಳ್ಳೆಯದು ಅಂತಂದರೆ, ನಾನ್ ವೆಜ್ಗಿನ್ನೂ ಒಳ್ಳೆಯದು. ಡೈಲಿ ಒಂದು 100 ಗ್ರಾಮ್ ಈ ಸೊಪ್ಪು ತಿಂದರೆ. ಇದನ್ನು ಅವನೇ ಬೆಳೆಸಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಮನೆಯಲ್ಲೇ ಸೊಪ್ಪುಗಳು, ಮನೆಯಲ್ಲೇ ತರಕಾರಿಗಳು ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆರೋಗ್ಯ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳನ್ನ ಸಪೋರ್ಟ್ ಮಾಡಬೇಕು ಅಂದವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮಗನ ಚಾನಲ್ನ ಲೈಕ್ ಮಾಡಿ. ಇನ್ನೇನು ಇವಾಗ 8th ಸ್ಟ್ಯಾಂಡರ್ಡ್ ಮುಗಿಯುತ್ತೆ, 9th ಬರ್ತಾನೆ ಈ ಇಯರು. 8th ಮುಗಿದು 9th ಬರ್ತಾನೆ. ಹೇಳಿದ್ದಾನೆ ಅಲ್ಲಿ ಕ್ಯಾಬೇಜಿ ಮೊಳಕೆ ಕಾಣಿಸ್ತಾ ಇತ್ತಲ್ಲ, ಅದೆಲ್ಲ ಕ್ಯಾಬೇಜಿ ಮೊಳಕೆ. ನಾನು ಬೇಕಾದರೆ ತೋಟದ ಫುಲ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅಂದರೆ ಮಾಡ್ತೀನಿ. ಲೈಕ್ ಮಾಡಿದರೆ ಇಲ್ವಾ ಚೆಕ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಹ್ಲಾದನಿಗೆ ಹುಡುಗನಿಗೆ ಸಪೋರ್ಟ್ ಮಾಡಿ ಪ್ಲೀಸ್, ನಮ್ಮ ಮಗ.